ನಮಸ್ಕಾರ ಪೋಷಕರೇ. ನಾನು ನಿಮ್ಮ ಶಿವರಾಜ್ LH ಇಂಟರ್ನ್ಯಾಷನಲ್ ಕಾಶಿಪುರ ಸರ್ಕಲ್ ಇಂದ. ನಾನು ಇವತ್ತು ನಿಮ್ಮ ಜೊತೆ ಒಂದು ವಿಚಾರ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಪೋಷಕರೇ. ಏನೇ ವಿಚಾರ ಅಂತಂದ್ರೆ, ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸ್ಕಿಲ್ ಬೇಸ್ಡ್ ಆನ್ ಕೋರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲರಿಗೂ ತಿಳಿದೇ ಇರುತ್ತೆ. ಸೊ ಆ ಒಂದು ವಿಚಾರವನ್ನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಆ ಸ್ಕಿಲ್ ಬೇಸ್ಡ್ ಆನ್ ಕೋರ್ಸಸ್ ಅಂತಂದ್ರೆ ಸಾಕಷ್ಟಿದಾವೆ. ಹೇಳ್ತಾ ಹೋಯ್ತಂದ್ರೆ ಸಾಕಷ್ಟಿದಾವೆ. ಮಕ್ಕಳಿಗೆ, ಈಗಿನ ಕಾಲಿನ ಮಕ್ಕಳಿಗೆ ಯಾವ ರೀತಿ ಕೋರ್ಸ್ ಆಫ್ಟರ್ SLC, ಆಫ್ಟರ್ PUC, ಆಫ್ಟರ್ ಡಿಗ್ರಿ ಯಾವ್ಯಾವ ರೀತಿ ಕೋರ್ಸ್ಗಳನ್ನ ತಗೊಂಡ್ರೆ ಅವ್ರ ಲೈಫ್ ಸೆಕ್ಯೂರ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ಕುರಿತು ಒಂದು ವಿಚಾರ ನಾನು ನಿಮ್ ಮುಂದೆ ಮಾತಾಡಕ್ ಬರ್ತಿದ್ದೀನಿ. ಪೋಷಕರೇ, ಎಲ್ಲಾ ಮಕ್ಕಳಿಗೂ ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ನೀವು ಅವ್ರಿಗೆ ಒಂದು ಫೌಂಡೇಶನ್ ಅನ್ನ ಕೊಡೋದಕ್ಕೆ ಕಷ್ಟಪಡ್ತೀರಾ. ನನ್ನ ಮಗು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಖಾಸಗಿ ಶಾಲೆಗಳಲ್ಲಿ ಓದಿಸ್ತೀರಾ, ನಿಜ. ಮತ್ತೆ ಅಷ್ಟೇ ತಪ್ಪು ಕೂಡ ಮಾಡ್ತೀರಾ ನೀವು. ಏನಂತಂದ್ರೆ, ಜಸ್ಟ್ ಫೀಸ್ ಕಟ್ಟಿದೀವಿ, ಅವ್ರು ನೋಡ್ಕೊಂತಾರೆ ಅನ್ನೋ ಒಂದು ಹೆಗ್ಗಳಿಕೆ ಮಾತುಗಳು ಇರುತ್ತೆ ನಿಮ್ಮಲ್ಲಿ. ದಯವಿಟ್ಟು ಅದನ್ನ ಬಿಡಿ. ನೀವೇನೇ ಕಷ್ಟಪಟ್ರೇನು ಶಿಕ್ಷಕರ ಜೊತೆಗಿಂತ ನಿಮ್ಮ ಜೊತೆನೆ ಜಾಸ್ತಿ ಇರ್ತಾರೆ ಅವರು. ಅದನ್ನ ಸರಿ ತಪ್ಪುಗಳನ್ನ ನಾವೆಷ್ಟು ಪತ್ತೆ ಹಚ್ಚುತ್ತೀವೋ ಅದೇ ರೀತಿ ನೀವು ಪತ್ತೆ ಹಚ್ಚಿ ಸರಿಪಡಿಸಿದ್ರೇನೆ ಅದು ಹೊಂದಾಣಿಕೆಯಲ್ಲಿ ಹೋಗೋದು. ನಾನು ಯಾಕೆ ಪಾಯಿಂಟ್ ಹೇಳಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ನಾನು ಸುಮಾರು ಜನಕ್ಕೆ ನಾನು ಮಕ್ಕಳ ವಿಚಾರದಲ್ಲಿ ನಾನು ಈ ವಿಚಾರಗಳನ್ನು ಹೇಳ್ತಾನೆ ಇರ್ತೀನಿ. ಈಗ ಹೊಸದೊಂದು ಕೋರ್ಸ್ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ. ಏನಂತಂದ್ರೆ ಪೋಷಕರೇ, ಈ ಒಂದು ಕಾಲದಲ್ಲಿ ಅಂದ್ರೆ ಈಗ ಏನ್ ನಮ್ಮ ಒಂದು 2025-26 ನೆಕ್ಸ್ಟ್ ಅಕಾಡೆಮಿ 2027 ಏನ್ ಸ್ಟಾರ್ಟ್ ಆಗುತ್ತೋ ಆ ಒಂದು ವಿಚಾರ ಕುರಿತು ಮಾತಾಡ್ತಾ ಇದ್ದೀನಿ. AI ಎಲ್ಲರೂ ಕೇಳಿರುವಂತಹ ವಿಚಾರಗಳೇ. ನೀವು ಸುಮಾರು ಪೋಷಕರಿಗೆ ಇದ್ರ ಬಗ್ಗೆ ವಿಚಾರಗಳು ಗೊತ್ತಿರುತ್ತೆ. ಏನ್ರಲ್ಲಿಲ್ಲ ಹೇಳಿ ಬಂದ್ಬಿಟ್ಟು ಟೋಟಲಿ ನಾವು ತಯಾರು ಫುಡ್ ತಿನ್ನುವಂತಹ ವಿಚಾರದಲ್ಲಿನೂ ಏನ್ ಬಳಕೆ ಮಾಡ್ತಿದ್ದಾರೆ, ಯಾವ ರೀತಿ ಬಳಕೆ ಮಾಡ್ತಿದ್ದಾರೆ ಅಂತಂದ್ರೆ, ಒಂದು ಮಿಷನರಿಯಿಂದ ಹಿಡಿದು ಏನ್ ಸ್ಮಾಲ್ ಒಂದು ಫೋನ್ ಇಂದ, ಪೆನ್ ಇಂದ ಹಿಡಿದು, ಒಂದು ಆಪರೇಷನ್ ಇಂದ ಹಿಡಿದು, ಒಂದು ಕಾರು, ಬೈಕು, ಏನೇ ಒಂದು ಪಾರ್ಟ್ಸ್ ಇಂದ ಹಿಡಿದು AI ಬಳಸ್ತಾ ಇದ್ದಾರೆ. ಯಾಕೆಂತಂದ್ರೆ ಮನುಷ್ಯನ ಒಂದು ಕೃತಕವಾಗಿ ಮಾಡುವಂತಹ ಕೆಲಸಗಳನ್ನ AI ಮಾಡಿ ಮುಗಿಸ್ತಾ ಇದೆ. 100 ಜನ 1000 ಜನ ಮಾಡುವಂತಹ ಕೆಲಸ ಒಂದು AI ಮಾಡಿ ಮುಗಿಸ್ತಾ ಇದೆ. ಸೊ ಹಂಗಿರುವಾಗ ಮನುಷ್ಯರಿಗೆ ಮಾಡುವಂತಹ ಕೆಲಸಗಳು ಈಗ ಸುಮಾರು ಕಡೆ ನೀವು ಕೇಳ್ಪಟ್ಟಿರ್ತೀರ, ನ್ಯೂಸ್ಗಳಲ್ಲೆಲ್ಲ ಕೇಳ್ಪಟ್ಟಿರ್ತೀರ. AI ಇಂಪ್ಲಿಮೆಂಟೇಷನ್ ಆಗಿದೆ, ಆ ಕಂಪನಿಯಲ್ಲಿ ಇಷ್ಟು ಜನ ತೆಗೆದಾಕ್ಬಿಟ್ರು, ಈ ಕಂಪನಿಯಲ್ಲಿ ಇಷ್ಟು ಜನ ತೆಗೆದಾಕ್ಬಿಟ್ರು ಅಂತ ನೀವು ಕೇಳ್ಪಟ್ಟಿರ್ತೀರ. ಈ AI ಡೆವಲಪ್ ಮಾಡುವಂತ ಕೋರ್ಸ್ಗಳನ್ನ ನಮ್ಮ ಮಕ್ಕಳು ಮಾಡಿದಾಗ ಅವರಿಗೆ ಬೆನಿಫಿಟ್ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಆಲೋಚನೆ ಮಾಡಿ ಅಲ್ವಾ. ಸೊ ಅದ್ರ ಸಲುವಾಗಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾವು ನಮ್ಮ ಟೀಚರ್ಸ್ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಮುಂದಿನ ಪೀಳಿಗೆಗಳಿಗೆ ಯಾವ ರೀತಿ ಬೇಸಿಕ್ ಹಾಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದಾಗ ಈ ಒಂದು ವಿಚಾರವನ್ನು ಈಚೆ ಬಂತು. ಆ ವಿಚಾರ ಬಂದ್ಬಿಟ್ಟು AI ಜೊತೆಗೆ ರೋಬೋನಾಟಿಕ್ ಕೋರ್ಸ್ಗಳನ್ನ ಅಳವಡಿಕೆ ಮಾಡಿಕೊಟ್ರೆ ಮಕ್ಕಳಿಗೆ, ಸುಮಾರು ಮಕ್ಕಳಿಗೆ ಅವ್ರದೇ ಆದ ವಿಭಿನ್ನವಾದ ಒಂದು ಶೈಲಿಯಲ್ಲಿ ಟ್ಯಾಲೆಂಟೆಡ್ಸ್ ಇರುತ್ತೆ. ಕೆಲವು ಮಕ್ಕಳಿಗೆ ಆರ್ಟ್ ಅಂಡ್ ಕ್ರಾಫ್ಟ್ ಇರುತ್ತೆ, ಕೆಲವು ಮಕ್ಕಳಿಗೆ ಡ್ಯಾನ್ಸ್ ಇರುತ್ತೆ, ಕೆಲವು ಮಕ್ಕಳಿಗೆ ಅವ್ರದೇ ಆದ ಒಂದು ಕುಶಲತೆಗಳನ್ನು ಇರುತ್ತೆ. ಕೆಲವು ಮಕ್ಕಳಿಗೆ ಓದೋದ್ ಇಷ್ಟ ಇರುತ್ತೆ, ಕೆಲವು ಮಕ್ಕಳಿಗೆ ಬರೆಯೋದು ಇಷ್ಟ ಇರುತ್ತೆ. ಈ ತರ ಒಬ್ಬೊಬ್ಬರದ್ದು ಅವ್ರದೇ ಆದ ಒಂದು ವಿಭಿನ್ನತೆ ಇರುತ್ತೆ. ಬಟ್ ಇದ್ರ ಜೊತೆಗೆ AI ನೀಡಿದಾಗ ಅವ್ರು ಅದನ್ನ ಬಳಸ್ಕೊಂಡು ಯಾವ ರೀತಿ ಡೆವಲಪ್ ಆಗ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡಿ ಒಂದು ಕೋರ್ಸ್ ಅನ್ನ ಡೆವಲಪ್ ಮಾಡಿ ಆ ಒಂದು ಕೋರ್ಸ್ ವ್ಯಕ್ತಿಯನ್ನ ನಾವು ಪತ್ತೆ ಹಚ್ಚಿ, ಆ ಕಂಪನಿಯನ್ನ ನಾವು ಪತ್ತೆ ಹಚ್ಚಿ ನಾವು ಅವರನ್ನ ಮೀಟ್ ಆಗಿ ಅವ್ರ ಜೊತೆ ಮಾತುಕತೆ ಎಲ್ಲ ಮಾಡಿ ಮುಗಿಸಿದ್ವಿ. ಈಗ ನಮ್ಮ ಡಿಸ್ಟಿಕ್ ಅಲ್ಲೇ 2 ಶಾಲೆಯಲ್ಲಿದೆ. ಟೋಟಲ್ ಡಿಸ್ಟಿಕ್ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಮಾಹಿತಿ, ಈಗ ನಮ್ಮ ಮುಳಬಾಗ್ಲಲ್ಲೇ 54 ಖಾಸಗಿ ಶಾಲೆಗಳಿದಾವೆ. 54 ಖಾಸಗಿ ಶಾಲೆಗಳಲ್ಲೂ ಇಲ್ಲ ಇದು ಈ ಕೋರ್ಸ್. ನಾನು ನಮ್ಮ ತಾಲೂಕು ಮಾತ್ರ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ಆಲ್ಮೋಸ್ಟ್ ನನ್ಗೆ ಎಲ್ಲ ಶಾಲೆಗಳು ಗೊತ್ತಿದೆ ನಮ್ಮ ಡಿಸ್ಟಿಕ್ ಅಲ್ಲಿ ಕೂಡ. ಅದರಲ್ಲಿ 2 ಶಾಲೆಗಳಲ್ಲಿದೆ. ಈಗ ನಾವೇನಾದ್ರೂ ಮಾಡಿದ್ರೆ ಡಿಸ್ಟಿಕ್ ಅಲ್ಲಿ 3ನೇ ಶಾಲೆ ನಮ್ಮದೇ ಆಗುವ ಸಾಧ್ಯತೆಗಳಿದೆ. ಸೊ ಅದ್ರದ ಎಲ್ಲ ಮಾತುಕತೆ ಎಲ್ಲ ಮಾಡಿ ಮುಗಿಸಿದೀನಿ. ಸೊ ಆ ಫೀಸಸ್ ಬಗ್ಗೆನೂ ಮಾತಾಡಿದೀವಿ. ಅವರ ಜೊತೆ ಡೆಮೋ ಥಿಂಗ್ಸ್ ಎಲ್ಲಾನು ನಾನು ತರಿಸ್ಕೊಂಡೆ, ನೋಡಿ ಮಾತಾಡಿ ಎಲ್ಲ ಡಿಸ್ಕಸ್ ಮಾಡಿ ನಾನು ಬೇಕಾದ್ರೆ ಕ್ಲಿಪ್ ವಿಡಿಯೋ ಹಾಕ್ತೀನಿ. ನಮ್ಮ ಶಾಲೆಯಲ್ಲೇ ಒಂದು ಡೆಮೋ ಕ್ಲಿಪ್ಸ್ ಚೆಕ್ ಮಾಡಿದ್ದು.
ರೀಸನಬಲ್ ಆಗಿ ಮಾತಾಡ್ಕೊಂಡಿದೀನಿ. ಯಾಕಂತಂದ್ರೆ ನಾವು ಇಲ್ಲಿ ಫಾರ್ಮರ್ ಮಕ್ಳೇ ಬರೋದ್ರಿಂದ ನಾವು ಅಷ್ಟಷ್ಟು ನಿಮ್ಗೆ ಗೊತ್ತು ರೊಬೋನಾಟಿಕ್ ಅಂಡ್ ಎಐ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೋರ್ಸ್ಗಳನ್ನ ಮಾಡ್ಬೇಕು ಅಂತಂದ್ರೆ ತುಂಬಾ ಖರ್ಚು ಬರುತ್ತೆ. ಸೊ ಮಕ್ಕಳಿಗೆ ಈಗಲಿಂದಾನೇ ನಾವು ಬೇಸ್ ಹಾಕೊಟ್ರೆ ನಾಳೆ ಆಫ್ಟರ್ 10th ಆದ್ಮೇಲೆ ಅವ್ರಿಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ. ಆಫ್ಟರ್ PUC ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಕೋರ್ಸ್ಗಳು ಅವ್ರಿಗೆ ಟಚ್ ಇದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕೆಂತಂದ್ರೆ ನಾಳೆ ಮಕ್ಕಳಿಗೆ ಯಾವುದೇ ಒಂದು ರೀತಿ ತೊಂದರೆ ಇಲ್ಲದೆ ಇರುತ್ತೆ ಅಂತ ಒಂದು ಪ್ಲಾನ್ ಮಾಡಿದೀವಿ. ನಿಮ್ಮ ಮುಂದೆ ಈ ವಿಡಿಯೋನ ನಾನು ಕಳ್ಸಿಕೊಡ್ತಿದ್ದೀನಿ. ನಿಮಗೆ ಯಾರಿಗೆ ಇಷ್ಟ ಇದೆಯೋ ಅವ್ರು ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಗ ಇದು. ಯಾಕಂತಂದ್ರೆ ಇದು ನಾನು ಅಲ್ಲಿ ಅವ್ರ ಹತ್ರ ಪೇಟೆಂಟ್ ಅನ್ನ ತಗೊಬೇಕು. ಅಷ್ಟು ಈಸಿಯಾಗಿ ನಮ್ಗೆ ಅವರು ಕೋರ್ಸಸ್ ಅನ್ನ ತಂದು ಕೊಡೋದಿಲ್ಲ ಇಲ್ಲಿಗೆ. ಯಾಕಂತಂದ್ರೆ ಮಾಡಲೇಷನ್ಸ್ ಲ್ಯಾಕ್ಸ್ ಆಫ್ ಗೆದರ್ ಇರುತ್ತೆ. ಒಂದು ಬಾಕ್ಸ್ ಕಿಟ್ ಬಂದ್ಬಿಟ್ಟೆ ಅವ್ರಿಗೆ 2 ಲಕ್ಷ 3 ಲಕ್ಷ ಕಿಟ್ ಇರುತ್ತೆ. ಆ ಆ ತರ ಕಾಸ್ಟ್ ಥಿಂಗ್ಸ್. ಕನಿಷ್ಠ ಪಕ್ಷ ಅವ್ರು ಈಗ ನಮ್ಮ ಮಕ್ಳು ಏನ್ ಶೇಕಡಾವಾರು 400 ಮಕ್ಳಿದಾರ, 400 ಮಕ್ಳಿಗೂನು ಅವ್ರು ನಮ್ಮ ಹತ್ರ ಎಲ್ಲಾ ಮಕ್ಳನ್ನು ತಗೊಂತು ಅಂತಂದ್ರೇನು ಕನಿಷ್ಠ ಪಕ್ಷ ಅಂತಾನು 20 ರಿಂದ 25 ಲಕ್ಷ ಬಂಡವಾಳ ಅವರೇ ಹಾಕ್ಬೇಕು. ಓನ್ಲಿ ಮಾಡೆಲ್ಸ್ ಮಾತ್ರ ನಾನು ಹೇಳ್ತಾ ಇರೋದು. ಇನ್ನ ಸಾಫ್ಟ್ವೇರ್ಗೆಲ್ಲನು ಎಷ್ಟಿರುತ್ತೆ ಆಲೋಚನೆ ಮಾಡಿ. ಅದಕ್ಕೋಸ್ಕರ ನೀವು ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ ನಾನು ಅಷ್ಟು ಜನಕ್ಕೆ ಮಾತಾಡ್ಕೊಳ್ಳೋಣ ಅಂತ ನಾನ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಯಾಕಂತಂದ್ರೆ ನನಗೆ ನಮ್ಮ ಪೋಷಕರು ಅಷ್ಟೊಂದು ಅದು ಏನಕ್ಕೆ ಇದು ಏನಕ್ಕೆ ಅಂತಾನೆ ಆಲೋಚನೆ ಮಾಡ್ತಾರೆ ಹೊರತು ಇದನ್ನ ಕೊಡ್ಸೋದ್ರಿಂದ ನಮ್ಮ ಮಕ್ಳಿಗೆ ಏನ್ ಉಪಯೋಗ ಇದೆ ಅಂತ ಬಂದು ಮಾತಾಡೋರು ಯಾರು ಇಲ್ಲ. ಜಸ್ಟ್ ಫೋನಲ್ಲೇ ಡಿಸ್ಕಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಅದಕ್ಕೆ ಯಾರು ಬಂದು ನನ್ನ ಹತ್ರ ಕೂತ್ಕೊಂಡು ಕ್ಲೀನ್ ಆಗಿ ಮಾತಾಡ್ಕೊಂತೀರಾ, ಎಷ್ಟು ಮಕ್ಳು ಆಗುತ್ತೋ ಅಷ್ಟು ಕಿಟ್ ಅನ್ನೇ ತರಿಸಿ ನನ್ನ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಇದೊಂದು ಪ್ಲಾನ್ ಹಾಕೊಂಡಿದ್ದೀನಿ. ಅವರು ವಿತೌಟ್ ಕೂಡ ಕೊಟ್ಟಿದ್ದಾರೆ ನನಗೆ. ವಿತ್ ಟೀಚರ್ ವಿತೌಟ್ ಟೀಚರ್ ನಾನು ಅದಕ್ಕೆ ಹೇಳಿದ್ದೀನಿ ವಿತ್ ಟೀಚರ್ ಆದ್ರೆ ನಾನು ಅಕ್ಸೆಪ್ಟಬಲ್, ವಿತೌಟ್ ಟೀಚರ್ ಆದ್ರೆ ನಾನು ಅಕ್ಸೆಪ್ಟಬಲ್ ಇಲ್ಲ ಅಂತ. ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮಲ್ಲಿ ಅಂದ್ರೆ ಈಗ ನಮ್ಮ ತಾಲೂಕಲ್ಲೇ ಆಗಿರ್ಬೋದು ಆ ತರ ಕೋರ್ಸ್ಗಳು ಮಾಡಿದಂತ ಟೀಚರ್ಸ್ ಯಾರು ಇಲ್ಲ. ನಾನು ಹುಡುಕೊಂಡು ನಾನು ಆ ಟೀಚರ್ಸ್ ಅನ್ನ ತಗೊಂಬಂದು ನಾನು ಮಾಡ್ಸಕ್ ಆಗೋದಿಲ್ಲ. ಸೊ ಅದೇ ಕಂಪನಿಯಿಂದ ನಾನು ಟೀಚರ್ಸ್ ಅನ್ನ ನಾನು ತಗೊಂಡಾಗ ನನಗೆ ದೇ ವಾಂಟ್ ಟು ಯೂಸ್ಫುಲ್ ದಟ್, ನನಗೆ ಅದು ಯೂಸ್ ಆಗುತ್ತೆ. ಸೊ ಅದ್ರ ಸಲುವಾಗಿ ವಿತ್ ಪ್ಯಾಕೇಜ್ ನಾನು ಮಾತಾಡ್ಕೊಂಡಿದ್ದೀನಿ. ನನಗೆ ಇನ್ಕ್ಲೂಡ್ GST ಎಲ್ಲ ಸೇರಿ ಒಂದು ಮಗುಗೆ 1 ವರ್ಷಕ್ಕೆ 3,000 ಮಾತಾಡ್ಕೊಂಡಿದ್ದೀನಿ. ಅವ್ರು ಆಕ್ಚುಲಿ 5,000 ಕೇಳಿದ್ದಾರೆ. ಇಲ್ಲ ಆಗೋದಿಲ್ಲ ಅಂತೇಳಿ ನಾವು ಬಾರ್ಗಿಂಗ್ ಮಾಡ್ಕೊಂಡು ಒಂದು ಮಗುಗೆ 3,000 ಮಾತಾಡ್ಕೊಂಡಿದ್ದೀವಿ. ನೀವು ಬಂದು 1 ವರ್ಷಕ್ಕೆ ಆಗುವಂತ ಫೀಸ್ ಅದು. ಬಂದು ನೀವು ನನ್ನ ಹತ್ರ ಕ್ಲೀನ್ ಆಗಿ ಮಾತಾಡ್ಕೊಳ್ಳಿ, ಆ ಕೋರ್ಸ್ ಬಗ್ಗೆ ಕ್ಲೀನ್ ಆಗಿ ಡೀಟೇಲ್ಸ್ ತಿಳ್ಕೊಳ್ಳಿ. ನಾನು ಅದ್ರ ಮಾಹಿತಿ ಕೊಡ್ತೀನಿ. ಯಾಕಂದ್ರೆ ಟೋಟಲಿ ನಿಮ್ ಜೊತೆ ವಿಡಿಯೋದಲ್ಲೇ ಹಂಚ್ಕೊಳಕ್ ಆಗೋದಿಲ್ಲ. ಏನ್ ಅಕಾಡೆಮಿಕ್ ಸ್ಟಾರ್ಟ್ ಆಗ್ತಾ ಇದೆಯೋ ಬಂದ್ ಆ ಟೈಮಲ್ಲಾದ್ರೂ ಡಿಸ್ಕಸ್ ಮಾಡ್ಕೊಂಡು ಬೇಗ ಇದು ಮಾಡ್ಕೊಂಡು, ಎಸ್ಪೆಷಲಿ ಈ ರೋಬೋಟಿಕ್ ಅಂಡ್ AI ಇಂಪ್ಲಿಮೆಂಟೇಷನ್ ಕೋರ್ಸ್ಗೆ ನೀವು ಬೇಗ ಮಾತಾಡ್ಕೊಬೇಕು. ನಿಮ್ಮ ಕ್ಲಾಸ್ ಟೀಚರ್ ಜೊತೆನೂ ಒಂದು ಹಿಂಟ್ ಕೊಟ್ಟು ನನ್ನ ಹತ್ರ ಡಿಸ್ಕಸ್ ಮಾಡ್ಕೊಂಡ್ರೆ ನಾನು ಬೇಗ ಅದಕ್ಕೆ ಸ್ಪಂದಿಸ್ತೀನಿ. ಇದನ್ನ ಈ ವಿಚಾರಗಳಲ್ಲಿ ಸ್ವಲ್ಪ ಬೇಗ ಇದ್ರೆ ಒಳ್ಳೇದು ಅನ್ಕೊಂತೀನಿ. ಮತ್ತೆ ಅವ್ರ ಪ್ಯಾಕೇಜ್ ನ ಯಾವ ರೀತಿ ಮಾಡಿದಾರೆ ಅಂತಂದ್ರೆ ಒಂದು ಬಾಕ್ಸ್ ಅನ್ನ 5 ಮಕ್ಕಳಿಗಂತಾನೆ ಮಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲಾ ಮಕ್ಕಳಿಗೂ ಆ ಮಾಡೆಲ್ಸ್ ಸಿಗ್ಬೇಕು ಅಂತ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಈಗ ಒಂದು ಬಾಕ್ಸ್ ಅಲ್ಲಿ ಒಂದು ಸುಮಾರು 5 ಮಕ್ಳಿಗೆ ಆಗೋಕ್ಕಿಂತ ಈಗ 2 ಮಕ್ಳಿಗೆ ಆಗೋಷ್ಟು ಕಾನ್ಸೆಪ್ಟ್ ಕಂಟೆಂಟ್ ಕೊಟ್ಬಿಟ್ಟು ಮತ್ತೆ ಆ ಮಾಡೆಲ್ಸ್ ಕೊಟ್ಬಿಟ್ಟು ಇನ್ 3 ಜನ ನೋಡ್ಕೊಂಡಿರಕ್ಕೆ ರೆಡಿ ಇಲ್ಲ ನಾನು. ಎಲ್ರು ಫೀಲ್ ಆಗ್ಬೇಕು, ಎಲ್ರು ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾತಾಡ್ಕೊಂಡಿದ್ದೀನಿ. ನೀವು ಎಷ್ಟು ಮಕ್ಕಳನ್ನ ನನಗೆ ಇಲ್ಲಿ ಆಗ್ತಾರ ರಿಜಿಸ್ಟ್ರೇಷನ್ ಅದ್ರ ಮೇಲೆ ಇದೆ. ಇಲ್ಲಿ ಬಂದ್ಬಿಟ್ಟು ನಾನು ಈ ಕೋರ್ಸ್ ನಾನು ತಗೊಂತಾ ಇರೋದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 8th ಮಾತ್ರ ತಗೊಂತೀನಿ. ಬೇರೆ ಮಕ್ಕಳಿಗೆ ನಾನು ತಗೊಳಕ್ ಹೋಗೋದಿಲ್ಲ. ಯಾಕಂದ್ರೆ ಪ್ರಿ-KG ಟು UKG ಮಕ್ಕಳಿಗೆ ಅಷ್ಟು ಸ್ಕಿಲ್ಸ್ ಕಷ್ಟ ಆಗುತ್ತೆ. ನೋಡ್ಕೊಂತೀನಿ ನಾನು ಇದನ್ನ ಮುಂದಿನ ದಿನಗಳಲ್ಲಿ ನೋಡ್ಕೊಂತೀನಿ. ಓಕೆ ಇವರು ಮಾಡಬಲ್ರು, ಯಾಕಂದ್ರೆ ನನಗೂ ಒಂದು ಐಡಿಯಾ ಬರುತ್ತೆ ಮಾಡಬಲ್ರು ಅನ್ನೋ ಒಂದು ಪಕ್ಷದಲ್ಲಿ ನಾನು ಆ ಮಕ್ಕಳಿಗೆ ತಗೊಂತೀನಿ. ಫರ್ದರ್ 9th to 10th ನಾನು ತಗೊಳ್ಳೋದಿಲ್ಲ. ಯಾಕಂತಂದ್ರೆ ಅವ್ರಿಗೆ 10th ಎಕ್ಸಾಮ್ ಇರೋದ್ರಿಂದ ಅವ್ರಿಗೆ ನಮ್ಮ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರಿಗೆ ಓದೋದು ಬರೆಯೋದು ಕಡೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾವು ಆ ಮಕ್ಕಳಿಗೆ ಕೊಡ್ಸಕ್ ಆಗೋದಿಲ್ಲ. ಇಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಅಂದ್ರೆ ಆ ಒಂದೊಂದು ವರ್ಷಕ್ಕೂ ಕೋಡಿಂಗ್ಸ್ ಕಲಿತಾ ಹೋಗ್ತಾ ಇರ್ತಾರೆ. ಒಂದು ಮಾಡೆಲ್ ಮೇಲೆ ಒಂದೊಂದು ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಿರ್ತಾರೆ. ಸೊ ಹಂಗಾಗಿ ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಯ್ತು ಅಂತಂದ್ರೆ ಆಫ್ಟರ್ 8 ಬರೋಷ್ಟ್ರೊಳಗಡೆ ಅವ್ರದ್ದೇ ಆದ ಒಂದು ಕೋಡಿಂಗ್ ಕಲ್ತಿರ್ತಾರೆ, ಅವ್ರದ್ದೇ ಆದ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋದು ಕಲ್ತಿರ್ತಾರೆ, ಅವ್ರದ್ದೇ ಆದ ಒಂದು ಮಾಡಲೇಷನ್ಸ್ ಕಲ್ತಿರ್ತಾರೆ. ಇದಕ್ಕೆ ಬಳಸ್ಕೊಂಡ್ರೆ ಒಂದು ಅದ್ಭುತವಾದ ಒಂದು ರೋಬೋನ ತಯಾರು ಮಾಡ್ಬೋದು ಅಂತ ಅವ್ರು ಕಲ್ತಿರ್ತಾರೆ. ಸೊ ಇದೆಲ್ಲ ಬಂದು ಅವ್ರ ಫ್ಯೂಚರ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ಲಾನ್ ಮೇಲೆ ನಾವೆಲ್ಲ ಟೀಚರ್ಸ್ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಈ ವಿಚಾರವನ್ನ ಆಡಳಿತ ಮಂಡಳಿಗೆ ತಿಳಿಸಿದಾಗ ಆಯ್ತು ಮಾಡಿ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಅವರು ಒಂದು ವಿಚಾರ ಕೊಟ್ಟಾಗ ಈಗಾಗ್ಲೇ ನಿಮ್ಗೆ ಗೊತ್ತಿದೆ ಹೋದ ವರ್ಷ ನಾವು ಬ್ರೈನೋಥಾನ್ ಎಕ್ಸಾಮ್ ನಲ್ಲಿ ಸ್ಟೇಟ್ ಸೆಕೆಂಡ್ ಬಂದಿದ್ವಿ. ಈ ವರ್ಷ ಸ್ಟೇಟ್ ಫಸ್ಟ್ ಬಂದಿದ್ದೀವಿ. ಅರ್ಥ ಆಗ್ತದೆ. ಈಗ ಇದೇ ತರ ನಾವು ಚಾಲೆಂಜ್ ಆಗಿ ತಗೊಳ್ಬೇಕು ಅಂತ ಈ ತರ ಒಂದು ಹೊಸ ಕೋರ್ಸ್ ಅನ್ನ ಡಿಸ್ಕಸ್ ಮಾಡ್ಕೊಂಡು
ತಗೊಂಡ್ಬಂದಿದ್ವಿ. ಈ ಸ್ಟೇಟ್ ಅಲ್ಲಿ ಈಗ ನಾವು ತಗೊಂಡ್ರೆ ಇದು 3ನೇ ಶಾಲೆ ಆಗುತ್ತೆ. ರೋಬೋಟಿಕ್ ಅಂಡ್ ಎ ಅಂಡ್ ರೋಬೋಟಿಕ್ ಶಾಲೆ ಆಗುತ್ತೆ. ಆಲ್ರೆಡಿ ನಮ್ದು ಜಿಯೋ ಟ್ಯಾಗ್ ಒಂದು ಕೋರ್ಸ್ ಕೂಡ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡಿ ಟೀಚರ್ಸ್ ಎಲ್ಲಾನು ಡಿಸ್ಕಸ್ ಅಲ್ಲಿ ಇದ್ದಾರೆ. ಅದು ಎಲ್ಲ ಇಂಪ್ಲಿಮೆಂಟ್ ಮಾಡ್ಬೇಕಂತ ನಾವು ಡಿಸ್ಕಸ್ ಅಲ್ಲಿ ಇದ್ವಿ. ಎನಿವೆ ನಾವು ಏನೇ ಮಾಡ್ಲಿ ಮಕ್ಕಳಿಗೋಸ್ಕರನೇ ನಾವು ಒಂದು ರೂರಲ್ ಡೆವಲಪ್ಮೆಂಟ್ ಆ ಮಾಡಬೇಕು ಅಂತ ಒಂದು ಪಣ ತೊಟ್ಟಿದೀವಿ. ಅದು ಯಶಸ್ವಿ ಆಗ್ಲಿ ಅಂತ ನಿಮ್ಮ ಒಂದು ಆಶೀರ್ವಾದನೂ ಬೇಕು ಅಂತ ನಾವು ನಿಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೊಳ್ತಿದ್ದೇವೆ. ಸೊ ಬೇಗ ಅಡ್ಮಿಷನ್ಗಿಂತ ಮುಂಚಿತವಾಗಿ ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಭರವಸೆಯನ್ನು ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು. Namaste everyone. I am Shweta from Naira Edu Technologies Private Limited. Today I am here in an LH International School Kashipura Circle to present robotics which school has planned to implement for next academic year. By learning this, students' creative skills, problem solving skills enhances. So school has planned to implement for next academic year. Here are the few models which we will be teaching for the students. So students will be learning all these models during our class. So we'll be teaching students all these kinds of robots. Here we have two types of robots. One is brick models, other one is humanoid models. Brick models are industrial robots where we'll be teaching EVM machine, conveyor belt, helicopter, fan, rotating bench, driverless cars and washing machine, etc. And in humanoid, we'll be teaching living models, human-like structures, spider, biped monster, tricycle, etc. So by learning this, students can enhance their creative skills, thinking knowledge, and problem-solving ability can be increased in students. So here are the few working models which we are seeing here. These are all the industrial robots. Robotics, artificial intelligence, and programming for the students. Thank you.